ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಂದು ಎನ್ಕರೇಜ್ ಸಿಗುತ್ತೆ ಇದರಿಂದ. ಇವತ್ತು ಶುಕ್ರವಾರ ಬೆಳಗ್ಗೆನೇ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಎಲ್ಲ ಮಾಡಿ ಎಲ್ಲರಿಗೂ ಕಳಿಸ್ದೆ. ನನಗೆ ಯಾಕೋ ಉಪ್ಪಿಟ್ಟು ಮಾಡ್ಕೊಳ್ಳೋಣ, ಇವತ್ತೇನು ಚಪಾತಿ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ರವೆನ ಹುರಿದೆಲ್ಲ ರೆಡಿ ಇಟ್ಕೊಂಡಿರ್ತೀನಿ, ಆವಾಗಲೇ ರೆಡಿ ಇಟ್ಟಿರ್ತೀನಿ. ಹುರಿದು ರೆಡಿ ಇಟ್ಕೊಂಡ್ಬಿಟ್ರೆ ಇದೊಂದು ಅನುಕೂಲ ಆಗುತ್ತೆ. ಬೇಕು ಅಂದಾಗ ನಾವು ಮಾಡ್ಕೊಂಡು ಬಿಡ್ಬೋದು. ಇವತ್ತು ನಾನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತಿಂಡಿಗೆ. ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಸಿಂಪಲಾಗಿ ಮಾಡ್ತೀನಿ, ಏನು ತರಕಾರಿ ಎಲ್ಲ ಏನೂ ಹಾಕ್ತಾಯಿಲ್ಲ, ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕಿ ಮಾಡ್ತಾ ಇರೋದು. ನೋಡಿ, ನಮ್ಮ ಮನೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡ್ರೆ ಈ ಥರ ಎಲ್ಲ ಸೀನರಿ ಎಲ್ಲ ಕಾಣುತ್ತೆ. ಅದಕ್ಕೆ ಎಲ್ಲ ಹೇಳ್ತಾರೆ, ಏನು ಸೀನರಿ ನೋಡ್ಕೊಂಡು ಅಡುಗೆ ಮಾಡ್ತೀಯ ನೀನು ಅಂತ. ನೋಡಿ ಚೆನ್ನಾಗಿದೆ ಅಲ್ಲ. ಬಾಗಿಲು ಮಾತ್ರ ಮಧ್ಯಾಹ್ನ ಮೇಲೆ ಬಾಗಿಲು ಹಾಕ್ಬಿಡ್ತೀನಿ. ಬಾಗಿಲು ಮಾತ್ರ ಯಾವಾಗಲೂ ತೆಗ್ದಿರಲ್ಲ. ನನಗೆ ಬೇಕು ಅಂದಾಗ ಅಡುಗೆ ಮಾಡೋಕ್ಕೆ ಬಂದಾಗ ಮಾತ್ರ ವಿಂಡೋಸ್ನ ಓಪನ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಬೇಗ ನಾನು ವಿಡಿಯೋ ಮಾಡಿದರೆ ತುಂಬಾ ಹಸುಗಳೆಲ್ಲ ಇತ್ತು ಅಲ್ಲಿ. ಈಗ ಬನ್ನಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ನೋಡಿ, ಹಾಲು ಕೂಡ ಕಾಯಿಸಿ ಇಟ್ಟಿದ್ದೀನಿ, ಚೆನ್ನಾಗಿ ಕುದಿಸಿ ಇಟ್ಟಿದ್ದೀನಿ. ಕಾಫಿ ಮಾಡ್ಕೊಂಡಿಲ್ಲ ನಾನು. ಫಸ್ಟು ತಿಂಡಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲಿಂದ ಕಾಫಿ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಬ್ಳಿಗೆ ಮಾಡ್ಕೊಳ್ತಾ ಇರೋದು, ಇನ್ಯಾರಿಗೂ ಮಾಡ್ತಾ ಇಲ್ಲ. ಎಲ್ಲರೂ ಚಪಾತಿಯನ್ನು ತಿಂದಿದ್ದಾರೆ, ತಗೊಂಡೋಗಿದ್ದಾರೆ. ನೋಡಿ, ಎಣ್ಣೆ ಕಾದಿದೆ. ಇವಾಗ ನಾನು ಸಾಸಿವೆ ಮತ್ತು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಕ್ಕೊಳ್ತೀನಿ. ಇವಾಗ ಸೋಂಪೆ ಸಾಕು ಅಂತ ಸುಮ್ಮನೆ ಹಾಕ್ತಾಯಿದ್ದೀನಿ. ಜೀರಿಗೆ, ಸೋಂಪು ಎಲ್ಲನೂ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಮತ್ತು ನೋಡಿ, ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ರವೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಒಬ್ಬಳೇ ಮಾಡ್ಕೊಳ್ತೀನಿ. ನೋಡಿ, ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಅವ್ರಿಗೆ ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಹಾಕ್ತೀನಿ ಈರುಳ್ಳಿನ, ಇಲ್ಲಾಂದರೆ ಮನೆಯೆಲ್ಲ ಘಾಟಾಗುತ್ತೆ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಟೊಮೆಟೊನ ಸೇರಿಸ್ಕೊಳ್ತೀನಿ. ನೋಡಿ, ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಈ ಉಪ್ಪಿಟ್ಟನ್ನು ಮಾಡ್ಕೊಂಡು ಬಿಡ್ಬೋದು, ಏನೂ ಕಷ್ಟ ಆಗಲ್ಲ. ನಾನು ರವೆನ ಹುರ್ಕೊಳ್ಳೋದು ತೋರಿಸಿಲ್ಲ, ಯಾಕೆಂದರೆ ಹುರಿದು ರೆಡಿ ಇದೆ. ಇನ್ನೊಂದು ಸಲ ಮುಂದಿನ ತಿಂಗಳು ನಾನು ರವೆ ತೊಗೊಂಬರ್ತೀನಲ್ಲ, ಆವಾಗ ಹುರಿದ್ಬಿಟ್ಟು ತೋರಿಸ್ತೀನಿ. ಅಲ್ಲೇ ಹುರಿದು ಮಾಡೋದಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ತುಂಬ ಒಳ್ಳೆಯದು ಸ್ನೇಹಿತರೆ, ಯಾಕಂದರೆ ಅದರಲ್ಲಿ ತುಂಬ ಫೈಬರ್ ಅಂಶ ಇರೋದ್ರಿಂದ ಉಪ್ಪಿಟ್ಟು ತುಂಬ ಒಳ್ಳೆಯದು. ಇವಾಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತೀನಿ. ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಅಷ್ಟಕ್ಕೆ ಇಷ್ಟು ನೀರು ನನಗೆ ಸಾಕಾಗುತ್ತೆ. ಈ ರವೆಗೆಲ್ಲ ಬನ್ಸಿ ರವೆಗಾದರೆ ಸ್ವಲ್ಪ ಜಾಸ್ತಿ ನೀರು ಇಟ್ಕೋಬೇಕು, ಇದಕ್ಕೇನು ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ. ಅದೇ ನಾನು ಉಪ್ಪಿಟ್ಟು ಮಾಡ್ಕೊಳ್ಬೇಕಾದ್ರೆ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳಲ್ಲ, ಯಾವತ್ತೂ ತುಂಬ ತೆಳುವಾಗಿ ಮಾಡ್ಕೊಳ್ತೀನಿ. ಮೆತ್ತಗಿರಬೇಕು ನನಗೆ ಯಾವತ್ತು. ನೋಡಿ, ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದಕ್ಕಾದರೂ ಆಗಲಿ ಸ್ವಲ್ಪ ಕಲ್ಲುಪ್ಪನ್ನು ಬಳಸ್ಕೊಂಡ್ರೇ ತುಂಬಾ ಒಳ್ಳೆಯದು. ನಾವು ಯಾವಾಗಲೂ ಪುಡಿ ಉಪ್ಪೆ ಹಾಕ್ಕೊಂಡ್ಬಿಡ್ತಾ ಇರ್ತೀನಿ. ನನಗೆ ನೆನಪಾಗುತ್ತೆ, ಹೌದಲ್ವಾ, ಪುಡಿ ಉಪ್ಪು ಹೆಚ್ಚಿಗೆ ಹಾಕ್ಕೋಬಾರ್ದು ಅಂಥೇಳಿ ಕಲ್ಲುಪ್ಪನ್ನು ಬಳಸ್ತೀನಿ.
ಇವಾಗ ರವೆನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಇವಾಗ ಹಾಕ್ಕೊಳ್ತೀನಿ ನೋಡಿ. ರವೆ ತುಂಬಾ ಸಣ್ಣಗಿದೆ. ಇವಾಗ ನಾನು ಊರಿನ ಸಿಮ್ಮಲ್ಲಿ ಇಟ್ಕೊಳ್ತೀನಿ. ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗ ಸೇರಿಸ್ಕೊಳ್ಳೋಣ. ಬೇಕಂದರೆ ಇನ್ನೂ ಬಿಸಿ ಇರುವಾಗಲೇ ಹಾಕ್ಕೊಳ್ಬೋದು. ಇನ್ನೂ ಒಲೆ ಮೇಲೆ ಇದೆಯಲ್ಲ, ಇವಾಗಲೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಗಮ್ಮರುತ್ತೆ. ನಾನೇನು ಮಾಡ್ತೀನಿ, ಬೇರೆ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕಾದ್ರೆ ಒಗ್ಗರಣೆಲೇ ಹಾಕ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪನ್ನ. ಅದು ಚೆನ್ನಾಗಿ ಬೇಯಬೇಕು ಕೊತ್ತಂಬರಿ ಸೊಪ್ಪು ಅಂತ ಹೇಳಿ ಎಷ್ಟೇ ತೊಳೆದಿದ್ರೂ ಕೂಡ ನಾನು ಬಿಸಿಗೆ ಹಾಕ್ತೀನಿ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ಈ ತಟ್ಟೆಗೆ ತೆಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿದ್ರಲ್ಲೇ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಉಪ್ಪಿಟ್ಟಿಗೆ ನಾನು ನಂಚ್ಕೊಳ್ಳೋದಕ್ಕೆ ಚಟ್ನಿ ಪುಡಿಯನ್ನು ಹಾಕ್ಕೊಳ್ತೀನಿ. ಯಾವ ಚಟ್ನಿ ಪುಡಿ ಅಂತ ಅಂದರೆ ನೋಡಿ, ಹುಚ್ಚಳ ಚಟ್ನಿ ಪುಡಿ. ಹುಚ್ಚಳ ಚಟ್ನಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಮಾಡಿದ್ರು, ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ, ವಿಡಿಯೋ ಕಳಿಸಿಲ್ಲ, ಕಳಿಸ್ತೀನಿ ವಿಡಿಯೋನ ನೋಡಿ. ಹುಚ್ಚಳ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪಿನಕಾಯಿ ಕೂಡ ಹಾಕ್ಕೊಳ್ತೀನಿ, ದಪ್ಪ ನೆಲ್ಲಿಕಾಯ್ದು ಉಪ್ಪಿನಕಾಯಿ. ಇಷ್ಟೆಲ್ಲ ಇದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ತಿಂಡಿ ಎಲ್ಲ ಆಯಿತು, ಉಪ್ಪಿಟ್ಟು ಮಾಡಿದ್ದು ನಾನು ಇವಾಗೆಲ್ಲ ತಿಂಡಿ ಎಲ್ಲ ತಿನ್ಕೊಂಡು ಬಂದೆ. ಯಾಕೋ ಸ್ವಲ್ಪ ಗಂಟಲು ಗಸಗಸ ಅಂತ ಇದೆ, ಅದಕ್ಕೆ ಏನಾದ್ರು ಒಂದು ಕಷಾಯ ಏನಾದರೂ ಮಾಡಿಕೊಳ್ಬೇಕು. ಕಾಫಿ ಕುಡಿಯೋಣ ಅಂತ ಕಾಫಿ ಕುಡ್ದಿಲ್ಲ ನಾನು ಬೆಳಗ್ಗೆಯಿಂದ. ತಿಂಡಿ ಆದಮೇಲೆ ಕಾಫಿ ಕುಡಿಯೋದು, ಯಾಕಂತಂದರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿನ ಕುಡಿಬಾರ್ದು. ಇವಾಗ ನಾನು ಕಾಫಿನ ಮಾಡ್ಕೊಳ್ತೀನಿ ಬನ್ನಿ. ಇವಾಗ ನಾನು 1 ಗ್ಲಾಸ್ ಅಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಫಿಲ್ಟ್ರು ಹಳೆ ಮನೆಯಲ್ಲಿ ಇಟ್ಬಿಟ್ಟಿದ್ದೀನಿ, ತಗೊಂಡೇ ಬಂದಿಲ್ಲ ನಾನು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೀವು ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ, ಕಾಫಿಗೆ ಏನಾಗಲ್ಲ. ಇದು ಹಾಲನ್ನು ಸ್ವಲ್ಪ ಕುದೀಲಿ. ಸಾಮಾನ್ಯವಾಗಿ ಹೆಚ್ಚಿಗೆ ನಾನು ಕಷಾಯನೇ ಕುಡಿಯೋದು. ಕಷಾಯದ ಪೌಡ್ರು ಖಾಲಿಯಾಗಿದೆ, ಎಲ್ಲ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀನಿ, ಇನ್ನೂ ಮಾಡಿಲ್ಲ. ಈಗ ನೋಡಿ, ಇಷ್ಟು ನಾನು ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ತೀನಿ, ಸಾಕು. ನೋಡಿ, ಕಾಫಿ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಸೋಸ್ಕೊಳ್ತೀನಿ. ಕಾಫಿ ನೋಡಿ ಕಡಕ್ಕಾಗಿ ಮಾಡಿಲ್ಲ ನಾನು, ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ, ಅದೇ ಒಳ್ಳೆಯದು. ತುಂಬ ಕಡಕ್ಕು ಒಳ್ಳೆಯದಲ್ಲ. ನೋಡಿ, ಕಾಫಿ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಬಿಟ್ಟು ಕುಡಿಬೇಕು.
ನೋಡಿ ನಮ್ಮ ಕಾಫಿ ರೆಡಿಯಾಗಿದೆ. ಈಗ ನಾನು ಅದನ್ನು ಕುಡಿಬೇಕು. ಚೆನ್ನಾಗಿದೆ. ಸಾಮಾನ್ಯವಾಗಿ ಫಿಲ್ಟರ್ ಕಾಫಿನೇ ಚೆನ್ನಾಗಿರುತ್ತೆ. ತುಂಬ ಫಿಲ್ಟರ್ ಹಾಕಿಟ್ಬಿಟ್ರೆ ಯಾವಾಗ ಬೇಕಾದರೂ ನಾವು ಕಾಫಿನ ಮಾಡ್ಕೊಳ್ಬೋದು. ಆ ಫಿಲ್ಟ್ರ್ ಏನಿದೆ ಅದು ಬಾಕ್ಸು ಹಳೆ ಮನೆಯಲ್ಲಿ ಸೇರ್ಕೊಂಬಿಟ್ಟಿದೆ. ಇಲ್ಲಿ ತಂದಿಲ್ಲ ನಾನು. ಈ ಸಲ ಹೋದಾಗ ತೊಗೊಂಬರ್ತೀನಿ. ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇದೆ ಅಡುಗೆ ಮನೆಯಲ್ಲಿ. ಸ್ವಲ್ಪ ಇದು ಲವಂಗ ಇದೆಲ್ಲ ತೊಗೊಂಡು ಬಂದಿದೆ. ಅದೆಲ್ಲ ಬಾಕ್ಸಿಗೆ ಹಾಕಿಲ್ಲ. ಬಾಕ್ಸಿಗೆ ಹಾಕ್ಕೋಬೇಕು ಇವಾಗ ನಾನು. ಇಷ್ಟು ಕೆಲಸ ಇದೆ. ಇವಾಗ ಇದಕ್ಕೆ ನೋಡಿ ನಾನು ಲವಂಗ ಎಲ್ಲ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಇದು ನೋಡಿ ಚಕ್ರ ಮೊಗ್ಗು ನೋಡಿ, ಚಕ್ರ ಮೊಗ್ಗನ್ನು ಹಾಕ್ಕೊಳ್ತೀನಿ. ಇದು ಬಿಸಿಬೇಳೆಬಾತ್ ಪೌಡ್ರು, ವಾಂಗಿಬಾತು ಇದೆಲ್ಲ ಮಾಡಿದಾಗ ಇದು ಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ತಂದಿಟ್ಕೊಂಡ್ಬಿಡ್ತೀನಿ. ಈ ಸಲ ಎಲ್ಲ ಖಾಲಿಯಾಗಿತ್ತು. ಇವಾಗ ಇದಕ್ಕೆ ನಾನು ನೋಡಿ ಪತ್ರೆ ಅಂತಾರಲ್ಲ, ಜಾಪತ್ರೆ, ಅದು ಇದು ಅದನ್ನು ಹಾಕೋಣ ಇದಕ್ಕೆ. ಇದೆಲ್ಲ ವರ್ಷ ಬರುತ್ತೆ. ಈ ಜಾಪತ್ರೆ ಏನಂದರೆ ವರ್ಷ ಆದರೂ ಮುಗಿಯಲ್ಲ ಇದು. ಏಕೆಂದರೆ ಸ್ವಲ್ಪ ಸ್ವಲ್ಪನೇ ಹಾಕೋದು, ಜಾಸ್ತಿ ಹಾಕೋಂಗಿಲ್ಲ ಅದನ್ನು. ಇವಾಗ ನೋಡಿ ಇದು ಮೊಗ್ಗು ತೊಗೊಂಡು ಬಂದಿದ್ದೀನಿ. ಮೊಗ್ಗನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಮೊಗ್ಗು ಇದೆಲ್ಲ ಈ ಥರ ಎತ್ತಿಟ್ಕೊಂಡ್ಬಿಟ್ರೆ ನಮ್ಗೆ ಬೇಕಾದಾಗ ತಗೊಂಡು ಬಳಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನೋಡಿ ಇದನ್ನು ಮಾತ್ರ ದೊಡ್ಡದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಇಲ್ಲಿ ನೋಡಿ, ಚಕ್ಕೆ. ಅದಕ್ಕೆ ಇದು ದೊಡ್ಡದನ್ನು ತೊಗೊಂಡಿದ್ದೀನಿ ನಾನು. ನೋಡಿ ದೊಡ್ಡ ತೊಗೊಂಡಿದ್ದೀನಿ. ಇದು ನಂದಿನಿ ಪಾಟ್ಲಿತ್ತಲ್ಲ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಹಾಗೆ ಉಪ್ಪನ್ನು ಕೂಡ ಬಗ್ಸ್ಕೊಳ್ತಾ ಇದ್ದೀನಿ. ಹಬ್ಬದಲ್ಲಿ ಏನೂ ತೆಗೆದಿಟ್ಕೊಂಡಿರಲಿಲ್ಲ, ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ. ಸರಿ ಇವತ್ತೆಲ್ಲ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಒಂದೊಂದಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಡಬ್ಬಗಳಿಗೆಲ್ಲ. ಇಷ್ಟು ಕೆಲಸಗಳಾಯಿತು ಇವತ್ತು. ಇದೇ ದೊಡ್ಡ ಕೆಲಸ ಇತ್ತು. ಪ್ಲಾಸ್ಟಿಕ್ ಕವರಲ್ಲಿದ್ದರೆ ಬೇಕಾದಾಗೆಲ್ಲ ತಗೊಳಕ್ಕಾಗಲ್ಲ. ನೋಡಿ ಇದು ಸುಮಾರು ಒಂದು 6 ತಿಂಗಳಷ್ಟೇ ಬರುತ್ತೆ ನನಗೆ. ಈ ಪತ್ರೆ ಅಂತೂ 1 ವರ್ಷನೇ ಬರುತ್ತೆ. ಚಕ್ಕೆನೂ ಅಷ್ಟೇ, ಅದು 1 ವರ್ಷ ಬರುತ್ತೆ. ಜಾಸ್ತಿ ಬಳಸಲ್ಲ, ಸ್ವಲ್ಪ ಸ್ವಲ್ಪನೇ ಬಳಸೋದು. ನೋಡಿದ್ರಲ್ಲ ಇವತ್ತು ಬೆಳಗಿನ ಒಂದು ನಂದು ಏನೇನು ಕೆಲಸಗಳಿತ್ತು ಅಂತ. ಇನ್ನೂ ಬಹಳಷ್ಟಿದೆ. ಇನ್ನು ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಬಹಳಷ್ಟು ಕೆಲಸಗಳು ಬಾಕಿ ಇದೆ. 2 ದಿನ ಹೊರಗಡೆ ಹೋಗಿದ್ದಕ್ಕೆ ನನಗೆ ಇವತ್ತು ಕೆಲಸ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಮಾಡ್ಕೊಳ್ಬೇಕು. ಎಲ್ಲ ಮಾಡಿಕೊಂಡು ಮತ್ತು ಸಂಜೆ ಲಾಗ್ ಏನಾದ್ರು ಮಾಡಿದ್ರೆ ಆವಾಗ ನಾನು ನಿಮಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆರಾಮಾಗಿರಿ, ನಗ್ತಾ ಇರಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.